ನಿಮ್ಮಿಬ್ಬರ ಬಗ್ಗೆ ಎಷ್ಟು ಏನು ತಿಳ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಇವತ್ತೊಂದು ಚಾಲೆಂಜ್. ಯಾರು ಸೋಲ್ತಾರೆ ನೋಡೋಣ. ಹರ್ಷಿತಕ್ಕ, ನಿನಗೆ ಹರೀಶನಲ್ಲಿ ತುಂಬ ಇಷ್ಟವಾಗಿರುವಂಥ ಗುಣ, ಫೇವ್ರೇಟ್ ಹೀರೋ ಯಾರು? ಸುದೀಪ್ ಅಂತ ಅನ್ಕೊಂಡಿದೀನಿ. ಲಾಸ್ಟ್ ಟೈಮ್ ಮಾಡಿರಲಿಲ್ಲ. ಇವ್ರ ಅಣ್ಣಂಗೆ ಯಾವ ಸ್ವೀಟ್ ಅಂತ ಇವ್ನಿಗೆ ಗೊತ್ತಿಲ್ಲ, ತಮ್ಮಾಗಿ. ಜನ್ಮಕ್ಕೆ ಹೋಗೋ. ಆಫೀಸ್ ಕೆಲಸ ಮಾಡ್ಬೇಕಾದ್ರೆ ಬಂದೇನಾದರೂ ಬೈದೈತಾ? ಸೌಟ್ ತಾಂಡ್ ಬೈಡೋನಾಗ ಈ ವಿಡಿಯೋನ ನಾನು ಯಾರಿಗೆ ಡೆಡಿಕೇಟ್ ಮಾಡ್ತೀನಿ ಅಂತಂದರೆ, ಯೂತ್ ಯಂಗ್ ಜನ್ರೇಷನ್ ಇರುವಂತಹ ಕಪಲ್ಸ್ಗೆ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಸತೀಶ್ ಕನ್ನಡಿಗ. ಸೊ ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಈ ಒಂದು ಪ್ಲೇಸು ಈ ಶಾರ್ಟ್ ಮೂವಿ ತೆಗಿಯೋದಕ್ಕೆ ಮತ್ತು ಫೋಟೋ ಶೂಟ್ ಮಾಡಿಸೋದಕ್ಕೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಪಕ್ಕದಲ್ಲೇ ಲೇಕ್ ಇರುತ್ತೆ, ಲೇಕ್ ವ್ಯೂ ಮತ್ತು ಈ ಮರಗಳು ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ಸಕ್ಕತ್ತಾಗಿದೆ. ಈ ಒಂದು ಪ್ಲೇಸ್ ಎಲ್ಲಿ ಅಂತ ಕೇಳಿದ್ರೆ ನಿಜವಾಗ್ಲೂ ಶಾಕಾಗಿ ಹೋಗ್ತೀರಾ. ಈ ಒಂದು ಪ್ಲೇಸ್ ಎಲ್ಲಪ್ಪ ಅಂದರೆ ನಮ್ಮ ತುಮಕೂರು. ಯಾರಾದರೂ ತುಮಕೂರವ್ರು ಇದ್ದರೆ ಕಮೆಂಟ್ ಮಾಡಿ ಯಾವ ಪ್ಲೇಸ್ ಇದು ಅಂತೇಳಿ. ನೀವಿಬ್ಬರು ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಮದುವೆ ಆಗಿ 3 ವರ್ಷ ಆಯಿತು. 3 ವರ್ಷ ಆಯಿತು. 3 ವರ್ಷದಲ್ಲಿ ನಿಮ್ಮ ಬಗ್ಗೆ, ನಿಮ್ಮಿಬ್ಬರ ಬಗ್ಗೆ ಎಷ್ಟು ಏನು ತಿಳ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಇವತ್ತೊಂದು ಚಾಲೆಂಜ್. ಯಾರು ಸೋಲ್ತಾರೆ ನೋಡೋಣ, ಸರಿನಾ? ಹಾಂ, ಓಕೆ. ಮೊದಲನೆಯ ಪ್ರಶ್ನೆ, ನಿಮ್ಮ ಒಂದು ಬರ್ಡೇ ಡೇಟು ನಿಮ್ಮ ಹರೀಶಂದು ಹಾಂ, ಸೆಪ್ಟೆಂಬರ್ 17. ಅಲ್ಲ, ಹುಟ್ಟಿರೋ ಡೇಟ್ ಹೇಳಿದ್ರೆ ಸಾಕು, ಅದು ಇದ್ರಾಗಿರೋದು ಬೇಡ ನಮಗೆ. ಸೆಪ್ಟೆಂಬರ್ 17. ಹರ್ಷಿತಕ್ಕೊಂದು ಹೇಳೋ, ಯಾಕೋ ಯೋಚನೆ ಮಾಡ್ತಾವನಲ್ಲ. ಇದು ಆ್ಯಕ್ಟಿಂಗ್ ಅಣ್ಣ, ಏನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀಯ ಅಣ್ಣ. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಲಾಸ್ಟ್ ಇಯರ್ ನನ್ನ ಬರ್ತಡೇ ಮರ್ತೋಗ್ಬಿಟ್ಟವ್ರೆ. ಫೆಬ್ರವರಿ 24. ಲಾಸ್ಟ್ ಇಯರ್ ವಿಷಯ ಮಾಡಿಲ್ವ ಹಂಗಾದ್ರೆ? ಎಲ್ಲಿ ಫೆಬ್ 24 ಅನ್ನೋದು ಮೊಬೈಲಲ್ಲಿ ನೋಡಿ, ಓ ಇವಳು ಬರ್ತಡೇ ಅಲ್ವಾ ಅಂತ ಅವಾಗ ಫೋನ್ ಮಾಡಿ ವಿಶ್ ಮಾಡಿರೋದು. ಅದು ಪಾಪ ಸ್ಟೇಟಸ್ ಹಾಕಿದ್ಲು. ಅದು ನೋಡಿ ಅಂತೆ, ನೋಡ್ದಾ? ನಿಜ. ಮದುವೆ 3 ವರ್ಷಕ್ಕೆ ನೆನಪಿಲ್ಲ ಅವತ್ತು. ನೀನು ಮಾಡಿಲ್ವಾ? ನನ್ನ ಬರ್ತಡೇ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಅಲ್ಲ, ಅವನ್ ಬರ್ಡೇ. ಅವ್ರ ಬರ್ಡೇ ನಾನು ಯಾವತ್ತೂ ಮರ್ತಿಲ್ಲಪ್ಪ. ಹೌದಾ? ನಿನ್ ಬರ್ತಡೇ ಯಾವತ್ತಾದ್ರೂ ಮರ್ತಿದ್ದೀನ ಬಾಬು? ಇನ್ನೂ 1 ತಿಂಗಳು ಮುಂಚೆನೆ ಪ್ರಿಪ್ರೇಷನ್ ಮಾಡ್ಕೊಂತಿರ್ತೀನಿ, ಏನ್ ಗಿಫ್ಟ್ ಕೊಡೋಣ ಅಂತ. ನಾನೇ ಮುಂಚೆ ಹೇಳಿರ್ತೀನಿ. ಸೆಪ್ಟೆಂಬರ್ ಗೊತ್ತಾಯ್ತಾ ಇದೆ. ನೆಕ್ಸ್ಟ್ ಕ್ವಶನ್. ಹಾಂ, ಹರ್ಷಿತಕ್ಕನ್ ಫೇವ್ರೇಟ್ ಕಲರು? ಪರ್ಪಲ್. ಕರೆಕ್ಟ್ ಏನಕ್ಕ? ಅವನು ಫೇವ್ರೇಟ್ ಕಲರ್? ಅವನಿಗೆ ರೆಡ್, ಆರೆಂಜ್. ನಾನೇ ಕಾಣಿಸ್ತಾ ಇದ್ದೀನಿ. ಸ್ವಲ್ಪ. ಹರೀಶಂಗೆ ಫೇವ್ರೇಟ್ ಫುಡ್ ಯಾವುದು? ರೈಸ್ ಐಟಮ್ ಇಷ್ಟ ಎಲ್ಲಾನು, ಅಂದ್ರೆ ಪಲಾವ್, ಟಿಫನ್. ಓಕೆ. ಸ್ವೀಟ್ ಅಷ್ಟೇ. ಸ್ವೀಟ್ ಯಾವುದು? ಎಲ್ಲಾನು. ಸರಿ, ನಿನ್ಗೆ ಹರ್ಷಿತಕ್ಕಂಗೆ ಫುಡ್ಡಲ್ಲಿ ಯಾವ್ದು ಇಷ್ಟನಾ? ಫುಡ್ಡಲ್ಲಿ ಹಾಂ, ದೋಸೆ. ಹಾಂ, ಮಸಾಲೆ ದೋಸೆ. ಬೆಣ್ಣೆ ಹಾಕಿರ್ಬೇಕಿಲ್ಲ, ತುಪ್ಪ ಹಾಕಿರ್ಬೇಕು. ರೈಸ್ ಅಂತೂ ಇಷ್ಟನೇ ಆಗಲ್ಲ. ಹಾಂ, ಸ್ವೀಟಲ್ಲಿ ಚಂಪಾ. ನೋಡಿ, ಹ್ಞೂ, ಅರ್ಥ ಆಯ್ತು ಅನ್ಸುತ್ತೆ. ಸ್ವೀಟಲ್ಲಿ ಚಂಪಾಕಾಲಿ ಇಷ್ಟನಾ? ಕರೆಕ್ಟ್ ಏನಕ್ಕ? ಇಬ್ರು ವಿನ್ ಆಗ್ಬಿಟ್ಟು. ಸ್ವೀಟ್ ಯಾವ್ದಕ್ಕ ಒಂದು? ತಪ್ಪು. ಸತ್ಯ ನೀನ್ ಹೇಳ ನೋಡೋಣ. ಸ್ವೀಟ್ ಯಾವ್ದು ಇಷ್ಟ? ಜಾಮೂನ್ ಅಲ್ವಾ ಬಾಬು? ಟಾಡಾ ಹೇಳ, ನೀನ್ ಹೇಳ ನೋಡೋಣ. ತಡೆಯೋ, ಯೋಚನೆ ಮಾಡ್ತೀನಿ. ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಇವ್ರ ಅಣ್ಣಂಗೆ ಯಾವ ಸ್ವೀಟ್ ಅಂತ ಇವ್ನಿಗೆ ಗೊತ್ತಿಲ್ಲ, ತಮ್ಮಾಗಿ. ಊಟದಾಗಿನ ಜೊತೆಗೆ ಗೊತ್ತಾಗ್ತಾ ಇಲ್ಲ. ನಿಜ ಹೇಳು, ಜಾಮೂನ್ ತಾನೇ ನಿನ್ಗೆ ಇಷ್ಟ? ಇನ್ಯಾವ ಸ್ವೀಟ್ ಇಷ್ಟ? ಅವ್ನು ಹೇಳಿ ನೋಡೋಣ, ಅವ್ನು ಯಾವ್ದು ಹೇಳ್ತಾನೆ. ಗೊತ್ತಿಲ್ಲ. ಹೇಳ, ಒಂದು ಜನರಲ್ ಆಗಿ. ಗೊತ್ತಿಲ್ಲ. ನೀನ್ ಎಲ್ಲ ತಿಂದಿದ್ಯಾ? ನನ್ಗೆ ಗೊತ್ತಿರಂಗೆ ಎಲ್ಲ ತಿಂದಿದ್ಯಾ? ಸ್ವೀಟ್ ಅಂದ್ರೆ ಎಲ್ಲಾನು ಇಷ್ಟ. ಯಾವ್ದು ತುಂಬಾ ಇಷ್ಟಪಡ್ತೀನಿ ಅದು. ತುಂಬಾ ಇಷ್ಟಪಡ್ತೀನಿ ಅದು. ರವೆ ಉಂಡೆನಾ? ರವೆ ಉಂಡೆ. ಸ್ಕೂಲಲ್ಲಿ ನಾನೇ ಜೊತೆಗಿದ್ನಾ? ಅವಾಗ ಸುಮ್ಮೀರ, ನಾನು ರವೆ ಉಂಡೆ. ಯಾವಾಗ ತಂದ್ರು ನಾನು ಬೇಕರಿಗೆ ಹೋದ್ರೆ ಅದೇ ತಿಂತೀವಿ. ರವೆ ಉಂಡೆ. ಬೇಕರಿ ಸ್ವೀಟ್. ಬೇಕರಿ. ಕೇಕಾ? ಸ್ವೀಟ್. ಹನಿ ಕೇಕಾ? ನೀನ್ ಹೇಳ ಯಾವ್ದಾನ ಒಂದು ಸ್ವೀಟ್ಸ್ ಅಲ್ಲಿ ಹೇಳ ನೀನು. ಸ್ವೀಟ್ಸ್ ಅಲ್ಲ, ಒಂದ್ ಹೇಳ ಜನರಲ್ ಆಗಿ ಯಾವ್ದು ನೆನಪಾಗುತ್ತೆ ನಿನಗೆ? ಜಿಲೇಬಿ, ಈಗ ಹೇಳ್ತೀನಿ ಆಪ್ಷನ್ಸ್. ಮೈಸೂರು ಪಾಕು, ಪೇಡ, ಸೋಂಪಪುಡಿ, ಇನ್ನೊಂದು ಯಾವ್ದಾನ ಅಷ್ಟೆಲ್ಲ. ಅಲ್ಲೇ ಬಂತು, ಸೋಂಪಪುಡಿನೇ ಇರ್ಬೇಕು. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ.
ನಿನ್ ಜನ್ಮಕ್ಕೆ ಹೋಗೋ. ಬೇಡನಾ? ಪೇಡ ಬೇಡ ಬೇಡ ಇಷ್ಟದ ಅವಾಗ ಪೇಡನ ನನಗೆ ಅವಾಗ ಅಲ್ಲ ಕಣೋ, ನೆನ್ನೆನೂ ಪೇಡ ತಗೊಂಬಂದ್ವಿ. ಯಾವಾಗ್ಲೂ ಹೇಳಿಲ್ಲ ನನ್ನ ಫೇವ್ರೇಟ್ ಅಂತ. ಹೇಳಕ್ಕಾಗುತ್ತಾ ಅದನ್ನ? ನನ್ನ ಹುಡುಗನಿಂದ ನಾನು ಜಾಸ್ತಿ ತಿನ್ನೋದೇ ಪೇಡ. ಸರಿ, ಓಕೆ. ನೀವಿಬ್ರು ಜೊತೆಯಲ್ಲಿ ಕೂತ್ಕೊಂಡು ಮೂವಿ ತುಂಬ ಇಷ್ಟ ಇರೋ ಮೂವಿ ನೋಡಿದ್ದು ಯಾವ ಮೂವಿ? ಮದುವೆ ಆದ್ಮೇಲೆ ಎಷ್ಟೊಂದು ಮೂವೀಸ್ ನೋಡಿ, ಮದುವೆ ಆದ್ಮೇಲೆ ಹೇಳ್ತಾ ಇರೋದು. ಅರ್ಥ ಆಯ್ತು ಅನ್ಸುತ್ತೆ. ಎಷ್ಟೊಂದು ಮೂವೀಸ್ ಎಲ್ಲ ಹೋಗಿದೀವಪ್ಪ ಇಬ್ರು. ಎಷ್ಟೊಂದು ಹೋಗಿದ್ದೀರಾ? ಯಾವುದಕ್ಕೂ ತುಂಬ ಫೇವ್ರೇಟ್ ಅನ್ನೋದು ಯಾವುದೂ ಇಲ್ಲ. ಯಾವುದು ಇಲ್ಲ. ಓಕೆ, ನೆಕ್ಸ್ಟ್ ಹರೀಶ್ ಒಂದು ಫೇವ್ರೇಟ್ ಹೀರೋ ಯಾರಕ್ಕ ಮೂವಿನಲ್ಲಿ? ಫೇವ್ರೇಟ್ ಹೀರೋ ಹೇಳಮ್ಮ. ಯಾರು? ಸುದೀಪ್ ಅಂತ ಅನ್ಕೊಂಡಿದೀನಿ. Why did you ask me that question? ತಡ ರೈಟ್ ಇರಬೇಕು, ಕರೆಕ್ಟಾ? ಯಾಕಂದ್ರೆ ನಾನು ದರ್ಶನ್ ಬಗ್ಗೆ ಮಾತಾಡ್ದಾಗೆಲ್ಲ ಕನ್ನಡದಲ್ಲಿ ಅವರಿಬ್ಬರೇ ಅಳಬ್ರು ಅಂತ. ನೆಕ್ಸ್ಟು ಹೇಳ, ಹರ್ಷಿತಕ್ಕಂಗೆ ಫೇವ್ರೇಟ್ ಹೀರೋ? ದರ್ಶನ್ ದರ್ಶನ. ಇವತ್ತು ನನಗೂ ಗೊತ್ತಾಗಿದ್ದು. ಬಾಸ್ ಅಂತ ಹೇಳ ನಿನಗೆ. ಡಿ ಬಾಸ್. ಓಕೆ, ನೆಕ್ಸ್ಟ್. ಅವಾಗ ಅಷ್ಟೇ. ಓಕೆ, ಜೈ ಡಿ ಬಾಸ್. ಹರೀಶಂಗೆ ಫೇವ್ರೇಟು ಸ್ಪೋರ್ಟ್ಸಲ್ಲಿ ಯಾವುದು? ಕ್ರಿಕೆಟ್. ಆಬ್ವಿಯಸ್ಲಿ. ಹರ್ಷಿತಕ್ಕಂಗೆ ಯಾವುದಪ್ಪ ಹೇಳೋ? ಹರ್ಷಿತಕ್ಕಂಗೆ ಫೇವ್ರೇಟ್ ಸ್ಪೋರ್ಟ್ಸ್ ಯಾವ ಆಟ ಇಷ್ಟ? ಕುಂಟೆಬಿಲ್ಲೆ, ಭರತನಾಟ್ಯ, ಡ್ಯಾನ್ಸ್ ಇಷ್ಟ ನನಕ? ಅದಿಷ್ಟ. ಸ್ಪೋರ್ಟ್ಸಲ್ಲಿ ಯಾವುದು ಆಡಿಲ್ವೇನಕ್ಕ ನೀನು? ಯಾವುದು ಇಲ್ಲ ಅಂತ ಅವ್ರು ಹೇಳ್ತಾರೆ. ಆಡಿದ್ದೆ. ಯಾವುದು ಇಷ್ಟ ಇಲ್ಲ? ಓಕೆ, ವೆರಿ ಗುಡ್. ಭರತನಾಟ್ಯ ಅಂತ ಅವ್ನು ಹೇಳ್ದ, ಪಕ್ಕಾ ರೈಟ್. ಓಕೆ, ನೆಕ್ಸ್ಟು ಹರೀಶಂದು ಫ್ಯೂಚರ್ ಡ್ರೀಮ್ ಏನು? ಫ್ಯೂಚರ್ ಪ್ಲ್ಯಾನ್ ಏನು? ಏನು ಮಾಡ್ಬೇಕು ಅಂದ್ಕೊಂಡವನೇ? ಮದುವೆ ಆಯಿತು, ಪಾಪು ಆಯಿತು, ಇವಾಗ ನೆಕ್ಸ್ಟ್ ಏನು? ವಾಟ್ ನೆಕ್ಸ್ಟ್? ಇಷ್ಟು ದಿನ ಏನು ಹೇಳ್ತಿರ್ಲಿಲ್ಲ. ಇವಾಗ ಬೆಂಗಳೂರು ಶಿಫ್ಟ್ ಆದಾಗಿಂದ ನಾನು ಅದೇ ಹೇಳಿ, ಸ್ಪೋರ್ಟ್ಸ್ ಶೋರೂಮ್ ಮಾಡಬೇಕು, ಇಲ್ಲ ಬಿಸ್ನೆಸ್ ಮಾಡಬೇಕು, ಅದಷ್ಟೇ. ಈಗ ಒಂದು ಮಂತಿಂದ ಕೇಳ್ತಿರೋದು. ಯಾಕೆ? ಒಳ್ಳೆ ಸ್ಯಾಲ್ರಿ ಐತಪ್ಪ, ಒಳ್ಳೆ ಸ್ಯಾಲ್ರಿ ಐತೆ, ಎಲ್ಲ ಐತೆ. ಏನಕ್ಕೆ? ಹಾಂ, ಫ್ಯೂಚರಲ್ಲಿ ಬಿಸ್ನೆಸ್ ಬೆಸ್ಟ್. ಹಂಗೆ ಅಪ್ಲಿಕಬಲ್ ಫಾರ್ ಆಲ್ ITM. ಇವಾಗ ನೀನು ಹೇಳಪ್ಪ. ಆಯಿತು, ಹರ್ಷಿತಕ್ಕಂಗೆ ಏನು ಫ್ಯೂಚರ್ ಮಾಡಬೇಕು ನಮ್ಮದು ಅಂತ ಪ್ಲ್ಯಾನ್ ಐತೆ? ಏನು ಇಷ್ಟ ಐತೆ ಫ್ಯೂಚರ್ ಪ್ಲಾನ್? ಏನಂದ್ರೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ. ವಾವ್. ನೆಕ್ಸ್ಟು ಅಲ್ವಂತೆ? ನೋ 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 ನೋ, ಕೊನೆಗೆ ಫೇಲ್ ಆಗ್ತಾ ಇದೆಯಾ? ಲಾಸ್ಟ್ನೇ ಕ್ವಶನ್ ಇದೆ ಆ್ಯಕ್ಚುಲಿ. ನಾನು ಜಾಸ್ತಿ ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಏನು ಹೇಳೋ? ನೋಡು ಹೇಳು ಪ್ಲಾನ್. ನೋಡಿ, ಇಲ್ಲಿ ನೋಡಿ, ಇವಳು ನೋಡಿ, ಇಲ್ಲಿ ಮಾಡ್ಕೋಬೇಕಂತ. ಸ್ವಂತ ಮನೆ ಎಲ್ಲರಿಗೂ ಇರುವಂಥ ಡ್ರೀಮ್ ಅದು, ಸ್ವಂತ ಮನೆ. ಓಕೆ, ಅಂದ್ರೆ ಇವಾಗಿದೆ ಸ್ವಂತ ಮನೆ ಇಲ್ಲ ಅಂತ ಏನಿಲ್ಲ, ಆದ್ರೂ ಇನ್ನೊಂದು ನಮ್ದು ಸ್ವಂತ ಅಂತ ಅಷ್ಟೇ. ನೀವು ದುಡ್ದು ಕಟ್ಟಬೇಕು ಅಂತ ಅಷ್ಟೇ. ಇವಾಗ ಅವನು ಬಿಸ್ನೆಸ್ ಮಾಡಬೇಕು ಅಂತ ಅವನೇ. ಏನಕ್ಕ? ಅವ್ನು ಬಿಸ್ನೆಸ್ ಮಾಡ್ಬೇಕಂತ ಅವನೇ. ನೀನ್ ನೋಡಿದ್ರೆ ಮನೆ ಮಾಡ್ಬೇಕಂತಿದ್ಯಾ? ಎಲ್ಲರಲ್ಲಿ ಯಾವ್ದಾಗುತ್ತೆ? ಫಸ್ಟ್ ಮನೆ ಅಂತ ಅನ್ಕೊಂಡಿದೀನಿ. ಹಂಗಾರೆ ಬಿಸ್ನೆಸ್ ಲಾಸ್ಟ್ಗೆ. ಲಾಸ್ಟ್. ಸರಿ, ಆಯ್ತು. ಇದು ಸೆಂಟ್ರಲ್ಲಿ ಪಾಪ ನಮ್ಮ ಸ್ವೀಟಿ ಏನು ಮಾಡಿದ್ಲು? ಅವಳ ಬಗ್ಗೆ ನೀವೇನು ಮಾತಾಡಿದಿಲ್ಲ. ಫ್ಯೂಚರ್ ಅಂದರೆ ಸ್ವೀಟ್ ಇದ್ದೇ ಇರ್ತಾಳೆ. ಸ್ವೀಟ್ ಬಿಟ್ಟು ಏನು ಮಾಡೋಕ್ಕಾಗಲ್ವಲ್ಲ. ಪಾರ್ಟ್ ಆಫ್ ಫ್ಯೂಚರ್ ಜರ್ನಿ. ಓಕೆ, ಫೈನಲಿ ನಮ್ಮ ಇವತ್ತಿನ ವ್ಲಾಗು ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಇಬ್ರು ಫೇಲ್ ಆಗಿಲ್ಲ, ಇಬ್ರು ಪಾಸ್ ಆಗಿಲ್ಲ. 3 ವರ್ಷ ಆದ್ರೂ ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಬಾಳ್ತಾವ್ರೆ ಅಂತಂದ್ರೆ ಒಬ್ರ ಬಗ್ಗೆ ಒಬ್ರು ಕರೆಕ್ಟಾಗಿ ಅರ್ಥ ಮಾಡಿ. ಹೇಳಕ್ಕ. ಅದಕ್ಕೂ ಮುಂಚೆ ನಾವು ಇಷ್ಟಪಟ್ಟಿರೋದು ಅಂದ್ರೆ ನಮ್ಮ ಮನೇಲಿ ಎಲ್ರಿಗೂ ಗೊತ್ತಿರೋದೇನೆ, ನಾವು ಇಷ್ಟಪಟ್ಟು ಮದುವೆ ಆಗಿರಿದ್ವಿ ಅಂತ. ಇನ್ನೇನು ಬಿಡು, ಅಷ್ಟೇ. ಅದಕ್ಕೂ ಮುಂಚೆಯಿಂದನೂ ಅಂಡರ್ಸ್ಟ್ಯಾಂಡಿಂಗು. ಅಷ್ಟೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆದಮೇಲೆ ಮದುವೆ ಆಗಿ ನಿಮ್ಗೇನು ಮದುವೆ ಆದರೂ ಏನು ಡಿಫ್ರೆನ್ಸ್ ಅನಿಸ್ತಾನೆ ಇಲ್ಲ, ನಾರ್ಮಲ್ ಆಗಿರಂಗೆ ಇದ್ದೀರಾ. ಮುಂಚೆ ಹೆಂಗಿದ್ವೋ ಇವಾಗಲೂ ಹಂಗೆ. ಆ್ಯಡ್ ಆಗಿರೋದು ಸ್ವೀಟಿ ಒಂದು, ಜವಾಬ್ದಾರಿಗಳು ಬೇರೆ ಜೊತೆಯಲ್ಲಿ, ರೆಸ್ಪಾನ್ಸಿಬಿಲಿಟೀಸ್ ಅಷ್ಟೇ. ಅತ್ತೆ ಮಾವ ಜೊತೆಗಿರೋದು, ಎಕ್ಸ್ಬಿಟಿ ಬಂದ್ಮೇಲೆ ಸ್ವೀಟ್ ಇದು ನೋಡ್ಕೊಳ್ಳೋದು ಎಲ್ಲ ಹೊಸದಾಗಿ ಎಕ್ಸ್ಪೀರಿಯನ್ಸ್. ಇವಾಗ ಇನ್ನೊಂದು ಫೈನಲ್ ಪ್ರಶ್ನೆ ಇದು, ಸರಿನಾ? ಇವಾಗ ಹರ್ಷಿತಕ್ಕ ನಿನಗೆ ಫಸ್ಟು, ಹರೀಶನಲ್ಲಿ ಅವನ ವ್ಯಕ್ತಿತ್ವದಲ್ಲಿ ನಿನಗೆ ಕೋಪ ಬರುವಂಥದ್ದು, ಅವನು ಏನು ಮಾಡ್ತಾನೆ ಅದು ಯಾವ್ದು ಆಗಲ್ಲ ನಿನ್ಗದು? ಅಯ್ಯೋ ಅದೆಲ್ಲ ಸಿಲ್ಲಿ ಚಿಕ್ಕ ಪುಟ್ಟ ಸಣ್ಣ ಪುಟ್ಟದೇನೆ. ಯಾವುದಾದ್ರೂ ಒಂದು
ಯಾವ್ದಾದ್ರು ಒಂದು ಅಂದ್ರೆ ಈಗ ಒಂದ್ಸರಿ ಏನಾದ್ರು ಬಬ್ಬು ಅದ್ ತಗೋ ಇದ್ ತಗೋ ಇದ್ ಮಾಡ ಅಂತ ಹೇಳ್ತಿರ್ತೀನಿ, ಕೇಳಿಸ್ಕೊಂಡೇ ಇರಲ್ಲ. ಒಂದ್ 3 ಸರಿ 4 ಸರಿ ಹೇಳ್ಬೇಕು. ಬರೀ ಮೊಬೈಲ್ ಹಿಡ್ಕೊಂಡು ನೋಡ್ತಿರ್ತಾನೆ ಒಂದ್ 3-4 ಸರಿ ನಾನು ಜೋರಾಗಿ ಮಾತಾಡೋವರೆಗೂ ವಾಯ್ಸ್ ರೈಸ್ ಮಾಡೋವರೆಗೂ ಕೇಳಿಸ್ಕೊಳೋದೇ ಇಲ್ಲ. ನಾನೇನ್ ಕೂಗಾಡ್ದಾಗ ಅವಾಗ ಏನು ಅಂತ ತಿರ್ಗಾ ಕೇಳ್ತಾನೆ ರಿಪೀಟು. ಮತ್ತೆ ನಾನು ಹೇಳ್ಬೇಕು ಅದನ್ನ. ಇದ್ದೇ ನನ್ಗೆ ಜಾಸ್ತಿ ಸಿಟ್ಟು ಬರಂಗ್ ಮಾಡೋದು. ಕೇಳೋ ನಾವು ಬೇರೆ ಯೋಚನೆಯಲ್ಲಿ ಇರ್ತಾನೆ, ಏನೋ ಯೋಚನೆ ಮಾಡ್ತಾ ಇರ್ತಾನೆ. ರೀಲ್ಸ್ ಸ್ಕ್ರಾಲ್ ಮಾಡೋದಷ್ಟೇ. ಅಲ್ಲ, ಬೇರೆ ಏನಾದ್ರೂ ಕೆಲಸ ಆ ಕಡೆ ಕಾನ್ಸಂಟ್ರೇಟ್. ಈಗ ಕ್ರಿಕೆಟ್ ನೋಡ್ತಿರ್ತೀವಿ, ಆ ಕಡೆ ಕಾನ್ಸಂಟ್ರೇಟ್ ಇರ್ತೈತೆ, ನೀನು ಕರ್ದಾಗ ಗೊತ್ತಿರಲ್ಲ, ಅದಕ್ಕೆ ರಿಪೀಟ್. ಅದೇ ಒಂದ್ಸರಿ ಹೇಳಿದ ತಕ್ಷಣ ನೀನ್ ಕೇಳಿಸ್ಕೊಳ್ಳೋದೇ ಇಲ್ಲ. ಒಂದ್ 3-4 ಸರಿ ಹೇಳ್ಬೇಕು ನಾನು. ಅದಾದ್ಮೇಲೆ ಮತ್ತೆ ಏನ್ ಹೇಳ್ದೆ ಎಲ್ಲರೂ ಅಷ್ಟೇ. ಅದೇ ಹೇಳಿಲ್ವ ಸಣ್ಣ ಪುಟ್ಟದ್ದೇ ಅಂತ. ಸರಿ, ಎಲ್ಲ ಚಿಕ್ಕ ಪುಟ್ಟದ್ದು, ಅದಕ್ಕೆಲ್ಲ ಏನು ತೊಂದರೆ ಇಲ್ಲ. ನಿಂಗೆ ಹೇಳೋ, ಏನು ಇಷ್ಟ ಆಗಲ್ಲ ಇಷ್ಟು ವರ್ಷದಲ್ಲಿ? ನನಗಿಷ್ಟ ಆಗದೆ ಇರೋದು ಒಂದೇನೆ. ಹಾಂ, ಏನಂದ್ರೆ ಹಾಂ, ಬರ್ಬೇಕು ಈಗ ಬರ್ಬೇಕು. ಎಲ್ಲರ ಮುಂದೆ ಹಾಂ, ಎಲ್ಲರ ಮುಂದೆ ಬೈಯೋದು. ಯಾರ ಮುಂದೆ ಬೈದೈತೆ? ಅಷ್ಟೇ ಹೇಳಪ್ಪ. ಮಾವ ಅತ್ತೆ ಮಾವ, ಓಕೆ. ಬೈಯೋದು ಅಜ್ಜಿ ತಾತ, ನಮ್ಮ ಮನೆಯವ್ರು, ನಮ್ಮ ಫ್ಯಾಮಿಲಿಯವ್ರ ಮುಂದೆನೆ ಹೇಳೋದು. ಏನಾದರೂ ನೀನು ಇದ್ರಲ್ಲಿ ಆಫೀಸ್ ವರ್ಕ್ ಫ್ರಮ್ ಹೋಮಲ್ಲಿ ಇದ್ದಾಗ ಆಫೀಸ್ ಕೆಲಸ ಮಾಡ್ಬೇಕಾದ್ರೆ ಬಂದು ಏನಾದರೂ ಬೈದೈತಾ? ಸೌಟ್ ತಗೊಂಡು ಬೈಡೋದಂಗ ಎದ್ದಾಳಿ ಎಲ್ಲ ಆಗಿಲ್ಲ ಇನ್ನು. ಆ ಥರ ಆಗಿದ್ರೆ ಚೆನ್ನಾಗಿರೋದು. ಏನ್ ಮಾಡ್ತೀವಿ? ಅವೆಲ್ಲ ಏನು ತೊಂದರೆ ಇಲ್ಲ. ಇವೆಲ್ಲ ಚಿಕ್ಕ ಪುಟ್ಟದ ಪ್ರಾಬ್ಲಮ್ಸು. ಇವರು ಇಷ್ಟು ವರ್ಷ ಆದ್ರೂ ಇಷ್ಟು ಚೆನ್ನಾಗಿರೋದಕ್ಕೆ ಕಾರಣ ಇಷ್ಟೇ. ದೊಡ್ಡ ದೊಡ್ಡ ಇಷ್ಟವಾದ ಗುಣ ಏನು ಹೇಳಬೇಕು? ಎಲ್ಲ ಇರುತ್ತಲ್ಲ, ಎಲ್ಲ ಇಷ್ಟನೇ, ಏನು ಮಾಡಿದ್ರು ಇಷ್ಟನೇ. ಸರಿ, ಓಕೆ. ಇವರ ನವ್ಯ ಅವರ ಒತ್ತಾಯದ ಮೇರೆಗೆ ಇನ್ನೊಂದು ಫೈನಲ್, ಲಾಸ್ಟ್ ಆ್ಯಂಡ್ ಫೈನಲ್ ಪ್ರಶ್ನೆ. ಹರ್ಷಿತಕ್ಕ, ನಿನಗೆ ಹರೀಶನಲ್ಲಿ ತುಂಬ ಇಷ್ಟವಾಗಿರುವಂಥ ಗುಣ? ಇಷ್ಟ ಆಗೋದು ಅಂದ್ರೆ ನಾನು ಸ್ವಲ್ಪ ಕೋಪಿಷ್ಟೇ. ಸಣ್ಣದಕ್ಕೂ ಕೋಪ ಮಾಡ್ಕೊಳ್ಳೋದು ಜಾಸ್ತಿ. ಶಾರ್ಟ್ ಟೆಂಪರ್ ಅಂತ. ಇವನಿಗೆ ಅಷ್ಟೇ ಪೇಷನ್ಸ್ ಐತೆ. ನಾನು ಎಷ್ಟೇ ಸಿಟ್ಟು ಮಾಡ್ಕೊಂಡು ಬೈದ್ರು ಏನು ಒಂಚೂರು ಕೋಪ ಮಾಡ್ಕೊಳ್ಳಲ್ಲ, ಮತ್ತೆ ಬಂದು ಮಾತಾಡೋದು. ಸರಿ, ಅದೇ ಇಷ್ಟ ಆಗೋದು ನನಗೆ ಜಾಸ್ತಿ. ನಿನ್ಗೆ ಹೇಳಪ್ಪ, ಯಾವ ಗುಣ ತುಂಬ ಇಷ್ಟ? ನಮ್ಮ ಅತ್ತಿಗೆಯಲ್ಲಿ ಯಾವ ಗುಣ ನಿಂಗೆ ತುಂಬ ಇಷ್ಟ? ಸಿಮಿಲರ್ ಗುಣನೇ. ಆದರೆ ಎಷ್ಟೇ ಕೋಪ ಮಾಡ್ಕೊಂಡ್ಲಿ, ಸಿಟ್ಟು ಮಾಡ್ಕೊಂಡ್ಲಿ, ಮತ್ತೆ ನಾನು ಮಾತಾಡಿಸಿದಾಗ ಎಲ್ಲ ಲೈಕ್ ಏನೇ ಕೋಪ ಇದ್ರೂ ಎಲ್ಲ ಹೊರಟೋಗುತ್ತೆ. ಅದೊಂದು ಇಷ್ಟ ಅಷ್ಟೇ. ಎಷ್ಟೇ ಸಿಟ್ಟು ಮಾಡ್ಕೊಂಡಿದ್ರು ಕಾಂಪ್ರಮೈಸ್ ಆಗ್ತೀವಿ, ಅದೊಂದು ಇಷ್ಟ. ಓಕೆ, ಇದು ಎಲ್ಲ ರಿಲೇಷನ್ಶಿಪ್ಪಲ್ಲೂ ಹಿಂಗೆ ಇರಬೇಕು. ಯಾಕಪ್ಪ ಇವತ್ತು ಇವ್ರಿಗೆ ಚಾಲೆಂಜ್ ಕೊಟ್ಟೆ, ಇವ್ರಿಗೆ ಇಂಟರ್ವ್ಯೂ ಮಾಡಿದೆ ಅಂತಂದರೆ ಇಷ್ಟೇ. ಇವರು ನನಗೆ ಗೊತ್ತಿರೋಂಗೆ 7 ವರ್ಷ ರಿಲೇಷನ್ಶಿಪ್ಪಲ್ಲಿದ್ದು, ಆಮೇಲೆ ಮದುವೆ ಆಗಿ 3 ವರ್ಷ ಆಗಿ, ಟೋಟಲ್ 10 ವರ್ಷ ಪರಿಚಯ. 10 ವರ್ಷದ ಪರಿಚಯದಲ್ಲಿ ಎಲ್ಲೂ ಬಿಟ್ಕೊಡದೆ ಇವರು ಇಷ್ಟು ದಿವಸ, ಇಷ್ಟು ವರ್ಷಗಳ ಕಾಲ, ಅದು ಈ ಜನ್ರೇಷನಲ್ಲಿ ಇದ್ದಾರೆ ಅಂತಂದರೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಹಂಗಾಗಿ ಇವ್ರಿಗೇನೆ ನಾನು ಇವತ್ತು ವೀಡಿಯೋ ಇದನ್ನು ಕೇಳಲೇಬೇಕು ಅಂತೇಳಿ ಇಷ್ಟು ದೂರ ಕರ್ಕೊಂಬಂದು ಇಲ್ಲಿ ವೀಡಿಯೋ ಮಾಡಲೇಬೇಕು ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋನ ನಾನು ಯಾರಿಗೆ ಡೆಡಿಕೇಟ್ ಮಾಡ್ತೀನಿ ಅಂತಂದರೆ ಯೂತ್ ಯಂಗ್ ಜನ್ರೇಷನ್ ಇರುವಂತಹ ಕಪಲ್ಸ್ಗೆ ನಾನು ಡೆಡಿಕೇಟ್ ಮಾಡ್ತಾಯಿದ್ದೀನಿ. ಇಷ್ಟು ಹೇಳ್ತಾ, ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಜೊತೆಯಲ್ಲಿ ನನ್ನ ಅಕೌಂಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವೀಡಿಯೋಗಳಿಗೋಸ್ಕರ. ಇಷ್ಟು ಹೇಳ್ತಾ, ನಾನು ನಿಮ್ಮ ಸತೀಶ್ ಕನ್ನಡಿಗ.